ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ. ಉಗುರು ಬೆಚ್ಚಗಿರುವಂಥ ನೀರು ಅಂದರೆ ಸ್ವಲ್ಪ ಬಿಸಿ ಇರುವಂಥ ನೀರನ್ನು ಹಾಕ್ಕೊಂಡು ಡೈಲಿ 1 ಗ್ಲಾಸ್ ನೀರನ್ನು ಎದ್ದಿದ ತಕ್ಷಣ ಕುಡಿತೀನಿ. ಸ್ಕೂಲು ರಜಾ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಕುಡಿಬೋದು, ಟೈಮ್ ಪಾಸ್ ಮಾಡ್ಬೋದು. ಇಲ್ಲ ಅಂದರೆ ಹರೆ ಬರೆ ಇರುತ್ತೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಇಷ್ಟೊಂದು ಫ್ರೀಯಾಗಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನ್ಯೂಸ್ ಪೇಪರ್ ಓದೋ ಅಭ್ಯಾಸ ನನಗಿಲ್ಲ. ಸುಮ್ಮನೆ ಹೆಡ್ಲೈನ್ ಏನೇನಿದೆ ಅಂತ ರ್ಯಾಂಡಮ್ ಆಗಿ ನೋಡ್ತೀನಿ ಅಷ್ಟೇ. ಚಿಕ್ಕದಾಗಿ ಸಿಂಪಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಮಕ್ಕಳು ಆಟಾಡೋದ್ರಿಂದ ಬಾಲಾಟ ಆಟಾಡ್ತಾರೆ ಮತ್ತು ಸ್ಕೇಟಿಂಗ್ ಆಡ್ತಾರೆ. ರಂಗೋಲಿ ದೊಡ್ಡದಾಗಿ ಬರೆದ್ರೆ ಸುಮ್ಮನೆ ಅಳಿಸೋಗುತ್ತೆ. ಹಾಗಾಗಿ ಚಿಕ್ಕದಾಗಿ ಸಿಂಪಲಾಗಿ ರಂಗೋಲಿನ ಹಾಕೋತೀನಿ. ರಂಗೋಲಿ ಎಲ್ಲ ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಕಡೆಯಿಂದ ಎಲ್ಲ ಕೆಲಸ ಮುಗಿಸಿ ಫಸ್ಟು ಟಿಫನ್ ಮಾಡೋಣ ಅಂತ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ರೆಸಿಪಿ ನನ್ನ ಚಾನಲಲ್ಲಿ ಇದೆ, ಯಾರೆಲ್ಲ ನೋಡಿಲ್ಲ ಒಂದ್ಸತಿ ನೋಡಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಟೇಸ್ಟ್ ಇದ್ದೇ ಇರುತ್ತೆ. ಹುಣಸೆ ರಸನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಹುಣಸೆ ರಸ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಪುಳಿಯೋಗರೆ ಪುಡಿನ ಸೇರಿಸ್ಕೋತಾ ಇದ್ದೀನಿ 5-6 ಸ್ಪೂನಷ್ಟು. ಮತ್ತು ನಮಗೇನಾದರೂ ಬೇಕಂದರೆ ಎಕ್ಸ್ಟ್ರಾ 1-2 ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂದೇ ಸತಿ ಜಾಸ್ತಿ ಪುಳಿಯೋಗರೆ ಪುಡಿನ ಹಾಕೋಬಾರ್ದು. ನೋಡಿಕೊಂಡು ಬೇಕಾದರೆ ಮಧ್ಯದಲ್ಲಿ ಪುಳಿಯೋಗರೆ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಕುದಿಬೇಕು. ಲಾಸ್ಟಲ್ಲಿ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ಸೇರಿಸ್ಬೇಕು. ನಾನಿಲ್ಲಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಈ ರೀತಿ ಸೈಡಲ್ಲಿ ತೇಲಿ ಬರಬೇಕು. ಆವಾಗ ಗೊಜ್ಜು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಅನ್ನನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಬಿಸಿ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಬೌಲಲ್ಲಿ ಹಾರೋದಕ್ಕೆ ಇಡ್ತಾ ಇದ್ದೀನಿ. ಬಿಸಿಲಿ ಕಲಸಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಬೌಲ್ಗೆ ಹಾಕೋತಾ ಇದ್ದೀನಿ. ಅನ್ನ ಕೂಡ ತಣ್ಣಗಾಗಿತ್ತು. ಪುಳಿಯೋಗರೆ ಗೊಜ್ಜನ್ನ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಪುಳಿಯೋಗರೆ ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಪುಳಿಯೋಗರೆ ಮಾಡಿಕೊಡಮ್ಮ ಅಂತಾರ್ತಾರೆ. ಹಾಗಾಗಿ ಅವಾಗವಾಗ ವಾರದಲ್ಲಿ 1-2 ದಿನ 3 ದಿನ ಪುಳಿಯೋಗರೆ ಮಾಡ್ತಾಯಿರ್ತೀನಿ. ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಪುಳಿಯೋಗರೆ, ವಾಂಗಿಬಾತು, ಪಲಾವು ಜಾಸ್ತಿ ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ. ಟಿಫನ್ನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಕೂದಲೆಲ್ಲ ಬಾಚಿಕೊಂಡು ಕ್ರೀಮ್ ಹಾಕೋತಾ ಇದ್ದೀನಿ.
ಹೌಸ್ ವೈಫ್ ಮಾತ್ರಕ್ಕೆ ಕೆಲಸನೇ ಮಾಡಿಕೊಂಡು ಹೆಂಗೆಂಗೋ ಇರೋದಕ್ಕಾಗೋದಿಲ್ಲ. ಆದಷ್ಟು ನಮಗೆ ಆದ ನಮ್ಮ ಟೈಮನ್ನು ಕೊಟ್ಕೋಬೇಕು. ಸ್ನಾನ ಮಾಡಿ ನೀಟಾಗಿ ಕೂದಲೆಲ್ಲ ಬಾಚಿ ಕ್ರೀಮ್ ಹಾಕಿ ಬಟ್ಟಿಟ್ಟು ನೀಟಾಗಿದ್ದಷ್ಟು ನಮಗೆ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ಇವತ್ತು ಹೋಮ್ ಮೇಡ್ ಸೋಪ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಮಿಕಲ್ ಫ್ರೀ ಸೋಪ್ ಮಾಡೋಣ ಅಂತ ಕ್ಯಾರೆಟ್, ಬೀಟ್ರೋಟ್, ಟೊಮೊಟೊ, ಆಲೂಗೆಡ್ಡೆ ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಎತ್ತಿಟ್ಟಿದೆ, ಅದನ್ನು ಕೂಡ ಸೇರಿಸಿ ಸೋಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ಯಾರೆಟು, ಬೀಟ್ರೋಟು, ಟೊಮೊಟೊ, ಆಲೂಗೆಡ್ಡೆನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಸಿಪ್ಪೆನ ನೀರಲ್ಲಿ ನೆನೆಸಿಟ್ಟಿದೆ. ಈ ನೀರನ್ನು ಗಿಡಕ್ಕೆ ಹಾಕ್ತೀನಿ. ಈ ರೀತಿ ನೀರನ್ನು ಗಿಡಕ್ಕೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಬೇವಿನ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ ಸಣ್ಣ ಜಾರ್ಗೆ. 2 ಸ್ಪೂನಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೇನೆ. ಇಷ್ಟನ್ನು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಕಸ್ತೂರಿ ಅರಿಶಿನ ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಆಲಿವ್ ಆಯಿಲ್ನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ಹಾಕೋಬೋದು. ನಮ್ಮ ಮನೇಲಿ ಯಾವುದಿರುತ್ತೆ ಆ ಎಣ್ಣೆನ ಸೇರಿಸ್ಕೋಬೋದು. ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇವಿನ ಎಲೆಯ ಸೋಪು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮೈಯಲ್ಲೇನಾದರೂ ಸಣ್ಣ ಸಣ್ಣ ಗುಳ್ಳೆಗಳಾಗಿದ್ದರೆ ಅಥವಾ ಬೆನ್ನಲ್ಲೆಲ್ಲ ಆ್ಯಕ್ನಿ ಆಗಿದ್ದರೆ ಈ ಬೇವಿನ ಸೊಪ್ಪೊಂದು ಸೋಪ್ ಹಾಕೋದ್ರಿಂದ ಕಮ್ಮಿ ಆಗುತ್ತೆ. ಅದೇ ಜಾರ್ಗೆ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೋತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಬಾದಾಮಿ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ. ಬಾದಾಮಿ ಎಣ್ಣೆ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಆ್ಯಸ್ ಯೂಶುವಲ್ ಹಾಕೋಬೋದು. ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋಪ್ ಬೇಸ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೋಪ್ ಬೇಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೋಪ್ ಬೇಸ್ ತುಂಬ ಸಾಫ್ಟಾಗಿರುತ್ತೆ, ಕಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಕಟ್ ಮಾಡಿಕೊಂಡು ಈ ರೀತಿ ಡಬಲ್ ಬಾಯ್ಲಿಂಗ್ ಮಾಡ್ಕೋಬೇಕು. ಸೋಪ್ ಮೋಲ್ಡು ನನ್ನ ಹತ್ರ ಇಲ್ಲ, ಹಾಗಾಗಿ ಈ ರೀತಿ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿಡ್ತಾ ಇದ್ದೀನಿ, ಯಾಕಂದರೆ ಸುಲಭವಾಗಿ ಸೋಪು ಬರೋದಕ್ಕೆ ಈಸಿ ಆಗುತ್ತೆ ಅಂತ. ಸೋಪ್ ಬೇಸ್ ಕೂಡ ಕರಗಿತ್ತು. ಇವಾಗ ಆಲೂಗೆಡ್ಡೆದು ಏನು ಮಿಕ್ಸ್ ಮಾಡ್ಕೊಂಡಿದೆ ಆ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ರೀತಿ ಕೊಬ್ಬರಿ ಎಣ್ಣೆ ಸಾವರಿಟ್ಕೊಂಡಿದ್ವಲ್ಲ ಬೌಲು, ಇದಕ್ಕೆ ಹಾಕೋತಾ ಇದ್ದೀನಿ. ಇದು 1 ಅವರ್ 2 ಅವರ್ ಆಗುತ್ತೆ. ಚೆನ್ನಾಗಿ ಒಣಗಬೇಕು, ಅಥವಾ ಫ್ರೀಝರಲ್ಲಿ ಇಟ್ಟರೆ ಅರ್ಧ ಗಂಟೆಗೆಲ್ಲ ಚೆನ್ನಾಗಿ ಗಟ್ಟಿಯಾಗುತ್ತೆ. ಕ್ಯಾರೆಟ್ ಸೋಪ್ ಮಾಡ್ಕೊಳ್ಳೋದಕ್ಕೆ ಕ್ಯಾರೆಟ್ನೆಲ್ಲ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಸ್ವಲ್ಪ ಪ್ಯೂರಾಗಿರೋ ಆಲೋವೆರಾ ಜೆಲ್ಲು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇವಿನ ಎಲೆ ಪುಡಿ ಮಾಡಿರೋದನ್ನು ಏನು ಕಲಸಿಟ್ಟಿದೆ ಅದನ್ನು ಸೋಪ್ ಬೇಸ್ಗೆ ಹಾಕಿ ಮಿಕ್ಸ್ ಮಾಡಿ ಸೇಮ್ ಅದೇ ಥರ ಬೌಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಬೇಕು ಇದೆಲ್ಲ ಗಟ್ಟಿಯಾಗೋದಕ್ಕೆ. ಸೇಮ್ ಅದೇ ರೀತಿ ಕ್ಯಾರೆಟ್ ಪೇಸ್ಟು ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬೀಟ್ರೋಟ್ ಮತ್ತು ಟೊಮೊಟೊನ ಸೇರಿಸಿ ರುಬ್ಬಿಟ್ಕೋತಾ ಇದ್ದೀನಿ. ಇದು ಗ್ಲೋಯಿಂಗ್ ಅಂದರೆ ಫೇಸ್ ಗ್ಲೋಯಿಂಗ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ.
ಹಾಗಾಗಿ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ಸಪ್ರೇಟಾಗೂ ಕೂಡ ಮಾಡ್ಕೋಬೋದು. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು, ಆಲೋವೆರಾ ಜೆಲ್ಲು, ಬಾದಾಮ್ ಆಯಿಲು, ಆಲಿವ್ ಆಯಿಲು, ಕೊಬ್ಬರಿ ಎಣ್ಣೆ ಎಲ್ಲ 1 ಸ್ಪೂನ್ ಹಾಕೋತಾ ಇದ್ದೀನಿ. ಬೇಕಾದರೆ ವಿಟಮಿನ್ ಸಿ ಕ್ಯಾಪ್ಸಲ್ ಕೂಡ ಹಾಕೋಬೋದು. ಅದು ಖಾಲಿಯಾಗಿತ್ತು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೀವೇನಾದರೂ ಮಾಡ್ಕೊಳ್ಳೋದಿದ್ರೆ ವಿಟಮಿನ್ ಸಿನೂ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಅದೇ ಥರನೇ ಸೋಪ್ ಪೇಸ್ಟ್ ಕರ್ಗದ ಮೇಲೆ ಬೀಟ್ರೋಟ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾಗುತ್ತೆ. ಆ್ಯಕ್ಚುಲಿ ಇನ್ನೂ ಗಟ್ಟಿಯಾಗಬೇಕು. ನಾನು ನಿಮಗೆ ತೋರಿಸೋದ್ರಿಂದ ಬೇಗ ತೆಗೆದಿದ್ದೀನಿ. ಈಸಿಯಾಗೇ ಬರುತ್ತೆ ಬೌಲಿಂದ. ಸ್ವಲ್ಪ ಚಾಕು ಅಥವಾ ಸ್ಪೂನ್ ಸಹಾಯದಿಂದ ಈ ರೀತಿ ಸೈಡಲ್ಲಿ ಹಿಂಗಂದರೆ ಆರಾಮಾಗಿ ಸೋಪ್ ಬರುತ್ತೆ. ನೋಡಿ, ನಾನು ಈ ರೀತಿ 4 ಥರ ಸೋಪನ್ನು ರೆಡಿ ಮಾಡಿಕೊಂಡೆ. ನಿಮಗೆ ಯಾವ ಥರ ಇಷ್ಟನೋ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1-2 ಕೈಗಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಆಲೂಗೆಡ್ಡೆ ಸೋಪನ್ನು ಹಾಕಿ ತೋರಿಸ್ತಾ ಇದ್ದೀನಿ, ಹಾಗೆ ಕ್ಯಾರೆಟ್ ಸೊಪ್ಪನ್ನು ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ನನಗೆ ಬೇವಿನ ಸೊಪ್ಪೊಂದು ತುಂಬ ಇಷ್ಟ ಆಯಿತು, ಯಾಕಂದರೆ ಬಾಡಿ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು. ಹಾಗಾಗಿ ನನಗೆ ಬೇವಿನ ಸೊಪ್ಪಿನ ಸೋಪು ತುಂಬ ಇಷ್ಟ ಆಯಿತು. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.